ಹಾಯ್ ಹೆಲೋ ಎವ್ರಿವನ್ ಎಲ್ಲರಿಗೆ ಜೈ ಹಿಂದ್. ಸೊ ಇವತ್ತಿನ ಟಾಪಿಕ್ ಏನಿದೆಯಪ್ಪ ಅಂತಂದ್ರೆ, ಇವತ್ತಿನ ಅಪ್ಡೇಟ್ ಏನಿದೆಪ್ಪ ಅಂತಂದ್ರೆ, ಇವತ್ತೊಂದು ಹೊಸ ಸುದ್ದಿ. ಸೊ ನಿನ್ನೆ ನೋಟಿಫಿಕೇಷನನ್ನು ಮಾಡಿದ್ರು, ಎಷ್ಟೋ ಜನ ನೋಡ್ಕೊಂಡಿದ್ರಿ. ಈ ಮಾಹಿತಿಯನ್ನು ನಿಮ್ಗೆ ಅಚ್ಚುಕಟ್ಟಾಗಿ ಈಗ ನಾನು ತಿಳಿಸ್ತಾ ಹೋಗ್ತೀನಿ. ಇದಕ್ಕೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಂತ ಹೇಳಿಕೆಸಿಂದ ಹುದ್ದೆಗಳು ಪರ್ಮನೆಂಟ್ ಆದಂಥ ಹುದ್ದೆಗಳು ಇರ್ತದೆ. ಮಿನಿಸ್ಟ್ರಿ ಆಫ್ ಆಫೀಸ್ ಒಳಗೆ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಒಳಗೆ ಇರ್ತದೆ. ಸೊ ಇದರಲ್ಲಿ ಯಾರೆಲ್ಲ ಅಪ್ಲಿಕೇಶನನ್ನು ಹಾಕ್ಬೋದು, SLC ಮುಗಿದವರು ಕೂಡ ಹಾಕ್ಬೋದು, PUC ಮುಗಿದವರು ಕೂಡ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು. ಜಸ್ಟ್ ಪಾಸ್ ಆದವರು ಕೂಡ ಇದಕ್ಕೆ ಅಪ್ಲಿಕೇಶನನ್ನು ಹಾಕೋಕ್ಕೆ ಎಲಿಜಿಬಿಲಿಟಿ ಇರ್ತೀರಿ. ಅಪ್ಲಿಕೇಶನ್ ಡೇಟು ಮತ್ತು ಇದ್ರದ್ದು ಎಕ್ಸಾಮ್ ಡೇಟು ಮತ್ತು ಯಾವಾಗ ಅಡ್ಮಿಟ್ ಕಾರ್ಡ್ ಬರುತ್ತೆ, ಎಕ್ಸಾಮ್ ಯಾವ ಥರ ಇರ್ತೈತಿ ಮತ್ತು ಏಜ್ ಎಷ್ಟು ಇರ್ತೈತಿ ಅಂತ ಹೇಳಿಸಿಂದ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಈ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸೊ ಯಾರಾದರೂ ನಮ್ಮ ವಿಡಿಯೋಗಳನ್ನು ಹೊಸದಾಗಿ ನೋಡ್ತಾ ಇದ್ದರೆ, ನಾವು ಕೊಡುವಂಥ ಮಾಹಿತಿ ನಿಮ್ಗೆ ಸರಿ ಅನಿಸಿದ್ರೆ ಸ್ನೇಹಿತರೆ, ಸೊ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಈಗಾಗಲೇ ಹೋಗಿ ಕೆಳಗಡೆ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇಲ್ಲಿ ನೋಡ್ಕೋಬೋದು ಜನರಲ್ ಡ್ಯೂಟಿ ಅಂತ ಹೇಳಿಕೆಸಿಂದ ಇದರಲ್ಲಿ ಜನರಲ್ ಡ್ಯೂಟಿಗಳ ಹುದ್ದೆಗಳನ್ನು ಕರೆದಿದ್ದಾರೆ. ಕೋಸ್ಟ್ ಗಾರ್ಡ್ ಆಫ್ ಎನ್ರೋಲ್ಮೆಂಟ್ ಅಪ್ಲಿಕೇಶನ್ ವಿಲ್ ಬಿ ಎಕ್ಸೆಪ್ಟೆಡ್ ಆನ್ಲೈನ್. ಇದೇ ತಿಂಗಳ ಅಂದ್ರೆ ಫೆಬ್ರವರಿ 24ಗೆ 2024ಗೆ 13ನೇ ತಾರೀಕು, ಇದೇ ತಿಂಗಳ 13ನೇ ತಾರೀಕಿಗೆ ನಿಮ್ಮ ಅಪ್ಲಿಕೇಶನ್ ಡೇಟ್ ಕೂಡ ಆನ್ ಆಗುತ್ತೆ. ಮತ್ತು ಕ್ಲೋಸಿಂಗ್ ಡೇಟ 27 ಫೆಬ್ರವರಿ 2024ಕ್ಕೆ ನಿಮ್ಮ ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಗುತ್ತೆ. ಯಾವ ಥರ ಅಪ್ಲಿಕೇಶನನ್ನು ಹಾಕಬೇಕು ಅಂತೇಳಿಸಿಂದ ಅದನ್ನು ಕೂಡ ನಾನು ನಿಮಗೆ ಮಾಡಿ ಹಾಕ್ತೀನಿ. ಸೊ ಈ ಜಾಬಿಗೆ ನೀವು ಫೈನಲಾಗಿ ಸೆಲೆಕ್ಷನ್ ಆಗಿ ಹೋಗೋ ಮಟ್ಟ ನಾನು ಅದ್ರ ಬಗ್ಗೆ ನಿಮ್ಗೆ ಅಪ್ಡೇಟನ್ನು ಕೊಡ್ತಾ ಇರ್ತೀನಿ. ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ ನೋಡ್ಕೋಬೋದು, ಯಾವ ಥರ ಯಾರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಮೇಲ್ ಕ್ಯಾಡೆಟ್ಗಳಿಗೆ ಅಷ್ಟು ಅವಕಾಶ ಇರ್ತೈತಿ. ಸಿಟಿಜನ್ ಆಫ್ ನೋಡ್ಕೋಬೋದು, ಪೋಸ್ಟ್ ಆಫ್ ನಾವಿಕ್ ಜನರಲ್ ಡ್ಯೂಟಿ ಅಂತ ಹೇಳಿಕೆಸಿಂದ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೇನು ಬೇಕಾಗುತ್ತಪ್ಪ ಅಂತಂದ್ರೆ, ನಾವಿಕ್ ಜನರಲ್ ಡ್ಯೂಟಿ 10+2 12ನೇ ತರಗತಿ ಮುಗಿದಿರ್ಬೇಕಾಗುತ್ತೆ. ಏನಪ್ಪ ಅಂತಂದ್ರೆ 12ನೇ ತರಗತಿ ಮುಗಿದಿರ್ಬೇಕಾಗುತ್ತೆ. ಅದರಲ್ಲಿ ಪಾಸ್ ವಿತ್ ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್ ಎಜುಕೇಷನ್ ಅಂದ್ರೆ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ನೀವು ಅದರಲ್ಲಿ ತೊಗೊಂಡಿರ್ಬೇಕು. ಸಬ್ಜೆಕ್ಟನ್ನು ಇದ್ದವರಿಗೆ ಓನ್ಲಿ ಸೈನ್ಸ್ ಓದಿದವರಿಗೆ ಮಾತ್ರ ಇದರಲ್ಲಿ ಅವಕಾಶಗಳು ಇರ್ತೈತಿ. ಇದರಲ್ಲಿ ಎಷ್ಟೆಷ್ಟು ಥರದ ಯಾವ ರೀಸನ್ಗೆ ಎಷ್ಟು ಹುದ್ದೆಗಳದಾವು ಅದನ್ನು ಕೂಡ ಇದರಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಎಕ್ಸಾಮ್ ಯಾವ ಥರ ಎಕ್ಸಾಮ್ ಇರ್ತೈತಿ, ಎಷ್ಟೆಷ್ಟು ಮಾರ್ಕ್ಸಿನ ಎಕ್ಸಾಮ್ ಇರ್ತೈತಿ ಎಲ್ಲ ಇದರಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಆ ಕ್ಲಿಯರ್ ಆದಂಥ ಮಾಹಿತಿನ ಇದರಲ್ಲಿ ತಿಳಿದುಕೊಳ್ಳೋಣ. ಇಲ್ಲಿ ನೋಡ್ಕೋಬೋದು, ನಿಮ್ಗೆ ರೀಸನ್ ವೈಸ್ ವೇಕೆನ್ಸಿನ ಕೊಟ್ಟಿದ್ದಾರೆ. ಏಜ್ ಎಷ್ಟು ಇರ್ತೈತೆ ನೋಡಪ್ಪ ಅಂತಂದ್ರೆ, ನಿಮ್ಗೆ ಏಜ್ ಇಲ್ಲಿ ಕೊಟ್ಟಿದ್ದಾರೆ 1 ಸೆಪ್ಟೆಂಬರ್ 2002 ಹಿಡಿದು 31 ಆಗಸ್ಟ್ 2006 ಮಟ್ಟ ಇದ್ದವ್ರು ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು. ಸೊ SLC ಮ್ಯಾಗಿದ್ದವರು ಹಾಕ್ಬೋದು. ಅದು ಯಾವ ಥರ ಹಾಕಬೇಕು, ಯಾವಾಗ ಬರುತ್ತೆ ಅಂತ ಹೇಳಿಸಿಂದ ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ನೋಡ್ಕೊಳ್ರಿ, SC STದವ್ರಿಗೆ 5 ವರ್ಷ ಏಜ್ ರಿಲ್ಯಾಕ್ಷನ್ ಇರ್ತೈತಿ. OBCದವ್ರಿಗೆ 3 ವರ್ಷ ಏಜ್ ರಿಲ್ಯಾಕ್ಷನ್ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ರೀಸನ್ ವೈಸ್ ವೇಕೆನ್ಸಿಗಳದಾವು. ನಾರ್ತ್ ರೀಸನ್ ಅಂತ ಹೇಳಿಸಿಂದ 79 ಅದಾವು, ವೆಸ್ಟ್ 66 ಅದಾವು, ನಾರ್ತ್ ಈಸ್ಟ್ ಅಂತಂದ್ರೆ 68 ಅದಾವು, ಈಸ್ಟ್ 33 ಅದಾವು, ನಾರ್ತ್ ವೆಸ್ಟ್ ಅಂದ್ರೆ 12 ಅದಾವು. ನೆಕ್ಸ್ಟ್ ಅದೇ ಥರನಾಗಿ ಅಂಡಮಾನ್ ಆ್ಯಂಡ್ ನಿಕೋಬಾರಿಗೆ 3 ಹುದ್ದೆಗಳ ಟೋಟಲಾಗಿ, ಅದರಲ್ಲಿ ಕಾಸ್ಟ್ ವೈಸು ಸಪ್ರೇಟ್ ಆದಂಥ ಹುದ್ದೆಗಳು ಇದರಲ್ಲಿ ಇದಾವೆ ಸ್ನೇಹಿತರೆ. ನೆಕ್ಸ್ಟ್ ಇದರಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತಪ್ಪ ಅಂತಂದ್ರೆ, ನೀವೀಗ ಅಪ್ಲಿಕೇಶನನ್ನು ಹಾಕ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಗೆ ಆನ್ಲೈನ್ ಮುಖಾಂತರ ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತೆ. ಅಡ್ಮಿಟ್ ಕಾರ್ಡನ್ನು ಓಪನ್ ಆದಾಗ ನೀವು ಅಡ್ಮಿಟ್ ಕಾರ್ಡನ್ನು ತೊಗೊಂಡ್ಕೇಸಿಂದ ನಿಮ್ಮ ನಿಯರೆಸ್ಟ್ 3 ಎಕ್ಸಾಮ್ ಸೆಂಟರನ್ನು ಕೇಳುತ್ತಾ. ಆ 3 ಎಕ್ಸಾಮ್ ಸೆಂಟ್ರಲ್ಲಿ ಯಾವುದಾದ್ರೂ ಒಂದು ಎಕ್ಸಾಮ್ ಸೆಂಟ್ರಿಗೆ ನಿಮ್ಗೆ ಅಪ್ಲಿಕೇಶನ್ ಇದು ಎಕ್ಸಾಮ್ ಇಲ್ಲೇ ಬರುತ್ತೆ. ಬೆಳಗಾವಿ, ಬೆಂಗಳೂರು, ಈ ಥರ ಮಹಾರಾಷ್ಟ್ರ ಐತಿ, ಈ ಥರ ಎಕ್ಸಾಮ್ ಸೆಂಟರ್ಗಳು ಬರ್ತಾವೆ. ಟೋಟಲಾಗಿ ಇದರಲ್ಲಿ 2 ಸೆಕ್ಷನ್ಗಳ ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಮುಖಾಂತರ ಎಕ್ಸಾಮ್ ಇರ್ತೈತಿ. 2 ಕಂಪ್ಯೂಟರ್ ಎಕ್ಸಾಮ್ ಇರ್ತಾವೆ. ಅದರಲ್ಲಿ ಯಾವ ಥರಪ್ಪ ಅಂತಂದ್ರೆ ನೋಡ್ಕೋಬೋದು, ಸೆಕ್ಷನ್ 1 ಸೆಕ್ಷನ್ 2 ಅಂತ ಇರ್ತೈತಿ. ಸೆಕ್ಷನ್ 1ನಲ್ಲಿ ಎಷ್ಟು ಮಾರ್ಕ್ಸ್ ಇದೆ ಅಂತ ಹೇಳಿಕೆಸಿಂದ ಇಲ್ಲಿ ಕೊಟ್ಟಿದ್ದಾರೆ. 60 ಮಾರ್ಕ್ಸ್ ಇರ್ತದೆ. ಸೆಕ್ಷನ್ 1ನಲ್ಲಿ 60 ಮಾರ್ಕ್ಸ್ ಇರ್ತೈತಿ. ಟೈಮಿಂಗ್ 45 ನಿಮಿಷ. ಟೋಟಲ್ ಕ್ವಶನ್ಸ್ 60. ಸಬ್ಜೆಕ್ಟ್ ಯಾವ್ಯಾವಪ್ಪ ಅಂತಂದ್ರೆ ಮ್ಯಾಥಮೆಟಿಕ್ಸ್ 20 ಕ್ವಶನ್ಸು, ಸೈನ್ಸ್ 10 ಕ್ವಶನ್ಸು, ಇಂಗ್ಲೀಷ್ 15 ಕ್ವಶನ್ಸು, ರೀಸನಿಂಗ್ 10 ಕ್ವಶನ್ಸು, GK 5 ಕ್ವಶನ್ಸ್. ಇಲ್ಲಿ ಕಟಪ್ಪನ್ನು ಕೊಟ್ಟಿದ್ದಾರೆ. ಅಷ್ಟು ಪಾಸಿಂಗ್ ಮಾರ್ಕ್ಸನ್ನು ತೊಗೊಂಡ್ರೆ ನೀವು ಕ್ವಾಲಿಫೈ ಆಗ್ತೀರಿ ನೆಕ್ಸ್ಟ್ ಸ್ಟೇಜ್ಗೆ. ಅದರಲ್ಲಿ ಸೆಕ್ಷನ್ 1 ಸೆಕ್ಷನ್ 2 ನಿಮ್ಗೆ ಬೇರೆ ಬರ್ತಾವೆ ಅಂತ ಹೇಳಿಕೆಸಿಂದ ಇರಲ್ಲ. ಎರಡೂ ಕೂಡ ಎಕ್ಸಾಮ್ ಇರ್ತೈತಿ. ಒಂದು 5 ನಿಮಿಷ ಅಷ್ಟೇ ಗ್ಯಾಪ್ ಕೊಟ್ಕೇಸಿಂದ ಸೆಕ್ಷನ್ 2 ಸ್ಟಾರ್ಟ್ ಆಗುತ್ತೆ. ಸೆಕ್ಷನ್ 2 ಅಲ್ಲಿ ನೋಡ್ಕೋಬೋದು, ಮ್ಯಾಕ್ಸಿಮಮ್ ಮಾರ್ಕ್ಸ್ 50 ಇರ್ತೈತಿ. ಟೈಮಿಂಗ್ 30 ನಿಮಿಷ. ಟೋಟಲ್ ಕ್ವಶನ್ಸ್ 50 ಇರ್ತಾವೆ. ಮ್ಯಾಥ್ಸ್ 25, ಫಿಸಿಕ್ಸ್ 25 ಕ್ವಶನ್ಸ್ಗಳು ಇರ್ತಾವೆ. ನೆಕ್ಸ್ಟ್ ನಾರ್ಮಲೈಸೇಷನ್ ಕೂಡ ಇದರಲ್ಲಿ ಸಿಗ್ತೈತಿ. ನಾರ್ಮಲೈಸೇಷನ್ ಮಾರ್ಕ್ಸ್ ಇದರಲ್ಲಿ ಮತ್ತು ಇದೆಲ್ಲ ನೀವು ಎಕ್ಸಾಮ್ನಲ್ಲಿ ಸೆಲೆಕ್ಷನ್ ಆದ್ರಪ್ಪ ಅಂತಂದ್ರೆ ನಿಮ್ಗೆ ಫಿಸಿಕಲಿ ಕರಿತಾರೆ. ಫಿಸಿಕಲ್ ಫಿಟ್ನೆಸ್ ಆರಾಮ್ಸೆ ಕ್ಲಿಯರನ್ನು ಮಾಡ್ಕೋಬೋದು. ಹೈಟ್ ಕೂಡ ಕಡಿಮೆ ಇರ್ತೈತಿ. ಸೊ 1.6 ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ. ನಿಮಗೆ 1.6 ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ. ನೆಕ್ಸ್ಟ್ ಪುಷ್ ಅಪ್, ಸ್ಕ್ವಾಟ್,
ಇವೆಲ್ಲ ನಿಮ್ಗೆ ನಾರ್ಮಲಾಗಿ ಪಾಸ್ ಆಗ್ತೀರ. ಅದ್ರ ಬಗ್ಗೆ ಯಾರೋ ತಲೆ ಕೆಡಿಸ್ಕೊಬೇಡ್ರಿ. ಫಸ್ಟ್ ಆಫ್ ಆಲ್ ಎಕ್ಸಾಮ್ ಬಗ್ಗೆ ಪ್ರಿಪ್ರೇಷನ್ ಮಾಡಿರಿ. ಇದೊಂದು ನಿಮ್ಗೆ ಪರ್ಮನೆಂಟ್ ಆದಂಥ ಜಾಬ್ ಇರ್ತೈತಿ. ಇದೊಂದು ಡ್ರೀಮನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಕೂಡ ಅಪ್ಲೈನ ಮಾಡಿರಿ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಏನಪ್ಪ ಅಂತಂದ್ರೆ ನೀವು ಆನ್ಲೈನ್ ಮುಖಾಂತರ ಇದರಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಗಳು ಬೇಕಾಗುತ್ತವಪ್ಪ ಅಂತಂದ್ರೆ SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಫೋಟೋ, ಸಿಗ್ನೇಚರು, ನೆಕ್ಸ್ಟು ಕಾಸ್ಟ್ ಇನ್ಕಮು, ಈ ಥರ ಎಲ್ಲ ನಿಮ್ಗೆ ಡಾಕ್ಯುಮೆಂಟ್ಗಳು ಬೇಕಾಗ್ತವೆ. ಡಾಕ್ಯುಮೆಂಟ್ಗಳನ್ನು ತೊಗೊಂಡು ಕೇಸಿಂದ ಎಲ್ಲ ರೆಡಿ ಮಾಡಿ ಇಟ್ಕೊಳ್ರಿ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನಿಮ್ಗೆ ಫಿಸಿಕಲಲ್ಲಿ ಕ್ವಾಲಿಫೈ ಆದ್ರೆ ಅಂದ್ರೆ ಅಲ್ಲಿಂದಲೇ ನಿಮ್ಗೆ ಮೆಡಿಕಲ್ ಇರ್ತೈತೆ. ಮೆಡಿಕಲ್ ಆದ ನಂತರ ಫೈನಲ್ ನಿಮಗೆ ಲಿಸ್ಟನ್ನು ಬಿಡ್ತಾರೆ. SLC ಮುಗಿದವರು ಯಾವ ಜಾಬಿಗೆ ಹಾಕ್ಬೋದು? ಇಂಡಿಯನ್ ಕೋಸ್ಟ್ ಗಾರ್ಡ್ನಲ್ಲಿ ಡೊಮೆಸ್ಟಿಕ್ ಬ್ರ್ಯಾಂಚ್ ಅಂತ ಕರೀತಾರೆ. ಇದರಲ್ಲಿ ಈ ಸಾರಿ ರಿಕ್ರೂಟ್ಮೆಂಟ್ನಲ್ಲಿ DV ಅಂತ ಅಂತ ಕರೆದಿಲ್ಲ. ಸೊ ವರ್ಷಕ್ಕೆ 2 ಸಾರಿ ರಿಕ್ರೂಟ್ಮೆಂಟ್ 100% ಆಗುತ್ತೆ. ವರ್ಷಕ್ಕೆ 2 ಸಾರಿ ಆಗುತ್ತೆ. ಈ ಸಾರಿ ಕರೆದಿಲ್ಲ ಅಂತಂದ್ರು ಈ ಸದ್ಯ ಏನಾದರೂ ಇದ್ರ ಜೊತೆನ ನೆಕ್ಸ್ಟ್ ಬಿಟ್ಟರು ಬಿಡ್ಬೋದು. ಫಸ್ಟ್ ಈಗ ನಿಮ್ಗೆ ನಾರ್ಮಲಾಗಿ GD ಅಂತ ಬಿಟ್ಟಿದ್ದಾರೆ. ಅದು DV ಅಂತ ಬಿಡ್ತಾರೆ. ಅದರಲ್ಲಿ ಕೂಡ ನೀವು ಜಸ್ಟ್ 10ನೇ ತರಗತಿ ಮುಗಿದವರು ಕೂಡ ಅದಕ್ಕೆ ಅಪ್ಲಿಕೇಶನನ್ನು ಹಾಕಬಹುದು. ಹಾಕೋಕ್ಕೆ ಎಲಿಜಿಬಿಲಿಟಿ ಇರ್ತೈತಿ. ಇದ್ರದ್ದು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈಗ ನೀಡಿದ್ದೀನಿ. ಏನಾದರೂ ನಿಮಗೆ ಡೌಟ್ಸ್ಗಳಿದ್ರೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟನ್ನು ಹಾಕಿರಿ. ಅದಕ್ಕೆ ನಾನು ಇನ್ಫಾರ್ಮೇಷನನ್ನು ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನನ್ನು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಯಾರಾದರೂ ನಮ್ಮ ವಿಡಿಯೋಗಳನ್ನು ಹೊಸದಾಗಿ ನೋಡ್ತಾ ಇದ್ರಿ ಸ್ನೇಹಿತರೆ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡಿರಿ. ನಿಮ್ಮ ಸ್ನೇಹಿತರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿಟ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಕೊಟ್ಕೊಂಡ್ರೆ ನಾವು ಕೊಡುವಂಥ ಡೈಲಿ ಅಪ್ಡೇಟ್ಗಳು ನಿಮ್ಮ ಮುಂದೆ ಬರ್ತಾ ಇರ್ತಾವೆ. ಸೊ ಜೈ ಹಿಂದ್, ಜೈ ಕರ್ನಾಟಕ.